2025 ಒಂಥರ ಕಷ್ಟವಾಗಿದ್ದ ವರ್ಷ. ಯಾಕೆಂದ್ರೆ ನನ್ನ ಜೊತೆ ಇದ್ದವ್ರಿಗಿಂತ ನನ್ನ ಬಿಟ್ಟು ಹೋದವರೇ ಜಾಸ್ತಿ. ಐ ರಿಯಲೈಸ್ ಒನ್ ಥಿಂಗ್, ಎಲ್ಲರೂ ನಿನ್ ಜೊತೆ ಇರೋದಿಲ್ಲ. ಸಮ್ ಪೀಪಲ್ ಸ್ಟೇ ಓನ್ಲಿ ಟಿಲ್ ದೇರ್ ಪಾರ್ಟ್ ಆಫ್ ದ ಜರ್ನಿ ಇಸ್ ಡನ್. ಐ ಹೋಪ್ ನಿಮ್ಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾವು ಫೇಲ್ ಆದಾಗ ನಮ್ ಜನ ನಮ್ಮ ಹತ್ರನೇ ಇರ್ತಾರೆ ಅಂತ ಅನ್ಸುತ್ತೆ, ಆದ್ರೆ ರಿಯಾಲಿಟಿ ನಿಮ್ಗೆ ಗೊತ್ತು. ಬಟ್ ಎವ್ರಿ ಫೇಲ್ಯೂರ್ ಟೀಚ್ ಮಿ ಸಮಥಿಂಗ್. ಪ್ರತಿ ತಪ್ಪು, ಪ್ರತಿ ಹಾರ್ಟ್ ಬ್ರೇಕ್ ಮೇಡ್ ಮಿ ಸ್ಟ್ರಾಂಗರ್ ದೆನ್ ಬಿಫೋರ್. ಈ ವರ್ಷ ನನ್ನ ಲೈಫ್ ನಂಗೆ ಒಂದು ಸಿಂಪಲ್ ಸ್ಟೋರಿ ಹೇಳ್ತು. ನೋ ಒನ್ ಈಸ್ ಕಮಿಂಗ್ ಟು ಸೇವ್ ಯು. ನಿನ್ ಸ್ಟೋರಿ ನೀನೇ ಬರ್ಕೋಬೇಕು. ನಾನು ಈ ವರ್ಷ ತುಂಬಾ ಮ್ಯಾನಿಫೆಸ್ಟೇಷನ್ ಇಟ್ಕೊಂಡಿದ್ದೆ. ಲೈಕ್ ನಾನು ಸೋಷಿಯಲ್ ಮೀಡಿಯಾಲಿ ಒಂದು 100K ಆದ್ರೂ ರೀಚ್ ಮಾಡಬೇಕು ಅಂತ. ಬಟ್ ಇಟ್ ಕುಡಂಟ್ ಡನ್. ಕನ್ಸಿಸ್ಟೆನ್ಸಿ ಇಸ್ ದ ಕೀ ಆಫ್ ಸಕ್ಸಸ್ ಅಂತಾರೆ. ಆದ್ರೆ ಸಕ್ಸಸ್ ಆಗೋಕೆ ಅದೊಂದೇ ಸಾಕಾಗಲ್ಲ ಅಂತ ನಂಗೆ ಅನಿಸ್ತು. ಸಕ್ಸಸ್ ಅಂದ್ರೆ ಒಂದು 100K ರೀಚ್ ಮಾಡೋದಲ್ಲ, ನನ್ನ ಲೈಫ್ ನಾನು ಬದುಕೋದು, ನಾನು ಅನ್ಕೊಂಡಿದ್ನ ನಾನು ಮಾಡೋದು. ನೀವು ಈ ವರ್ಷ ಸಕ್ಸಸ್ ಆಗೋಕೆ ಏನೇನೋ ಮಾಡಿರ್ತೀರಾ, ಆದ್ರೆ ನಿಮ್ ಕೈಲಾಗಿರಲ್ಲ. ಹಾಗಂತ ಪ್ರೋಸೆಸ್ ನ ಬಿಡೋಕ್ಕಾಗುತ್ತಾ? ಎಸ್, ಈ ವರ್ಷ ನಿಮ್ಗೆ ತುಂಬಾ ಹಾರ್ಟ್ ಬ್ರೇಕ್ಸ್ ಆಗಿರ್ಬೋದು. ಅದೇ 2025 ನಿಮ್ಮನ್ನ ಒಂದು ಸ್ಟ್ರಾಂಗ್ ವರ್ಷನ್ ಆಗಿ ಕನ್ವರ್ಟ್ ಮಾಡಿರುತ್ತೆ. ನಂತರ ಇದಂತೂ ಮೋಟಿವೇಶನ್ ವಿಡಿಯೋ ಅಂತೂ ಅಲ್ಲ. ಐ ಜಸ್ಟ್ ಶೇರ್ಡ್ ಮೈ ದಿಸ್ ಇಯರ್ ಎಕ್ಸ್ಪೀರಿಯನ್ಸ್ ವಿತ್ ಯು ಅಷ್ಟೇ. ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಈ ವರ್ಷ ನಿಂಗೆ ಎಷ್ಟೇ ಹಾರ್ಟ್ ಬ್ರೇಕ್ಸ್ ಆಗಿದ್ರು, ಯಾರೇ ನಿನ್ನ ಬಿಟ್ಟೋಗಿದ್ರು ಮ್ಯಾಟರ್ ಆಗಲ್ಲ. ಯಾಕಂದ್ರೆ ಈ ಲೈಫ್ ನಿಂದು, ಅವ್ರದಲ್ಲ. ಸಕ್ಸಸ್ ಅನ್ನೋದು ಒಂದು ಜರ್ನಿ ಅಷ್ಟೇ. ಈ ಜರ್ನಿನ ಎಂಜಾಯ್ ಮಾಡ್ತಾ ನೆಕ್ಸ್ಟ್ ಇಯರ್ ಏನಾದ್ರು ಒಂದು ಮಾಡೇ ಮಾಡ್ತೀಯ.